ಹೊಸ ಕಾರಣದೊಂದಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ದಾಸ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ ಇದೀಗ ಹೊಸ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರುವಂತಹ ದರ್ಶನ್ ಇದೀಗ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ವಿಶೇಷ ಅಂಶಗಳನ್ನು ಮೆನ್ಷನ್ ಮಾಡಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ನ್ಯಾಯಾಲಯದ ವಿಚಾರಣೆಯಲ್ಲಿ ವಿಳಂಬವಾಗ್ತಾ ಇದೆ. ಇವರಿಗೆ 273 ಸಾಕ್ಷಿಗಳ ಪೈಕಿ 15 ಸಾಕ್ಷಿಯಷ್ಟೇ ವಿಚಾರಣೆಯನ್ನ ನಡೆಸಿರುವಂಥದ್ದು. ಉಳಿದ ಸಾಕ್ಷಿಗಳ ವಿಚಾರಣೆ ಮುಗಿಯೋದಕ್ಕೆ ಬಹಳ ಸಮಯ ಅವಕಾಶ ಬೇಕಾಗುತ್ತೆ. ಈ ವಿಳಂಬ ಪರಿಗಣಿಸಿ ಜಾಮೀನು ನೀಡಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡಲಾಗ್ತಾ ಇದೆ. ಈ ವಾರದಲ್ಲಿ ಸುಪ್ರೀಂನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೊಸ ಕಾರಣದೊಂದಿಗೆ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ದಾಸ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಒಂದಷ್ಟು ಮೇನ್ ಅಂಶಗಳನ್ನು ಉಲ್ಲೇಖ ಮಾಡಿ ವಿಶೇಷ ಅಂಶಗಳನ್ನು ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನ್ಯಾಯಾಲಯದ ವಿಚಾರಣೆಯಲ್ಲಿ ವಿಳಂಬ ಆಗ್ತಾ ಇದೆ ತುಂಬಾ. ಇವರಿಗೂ ಕೂಡ 273 ಸಾಕ್ಷಿಗಳ ಪೈಕಿ 15 ಸಾಕ್ಷಿಯಷ್ಟೇ ವಿಚಾರಣೆಯನ್ನು ನಡೆಸಿರುವಂಥದ್ದು. ಉಳಿದ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸೋದಕ್ಕೆ ಬಹಳ ಸಮಯ ಅವಕಾಶ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಅಂಶಗಳನ್ನ ಮೆನ್ಷನ್ ಮಾಡಿ ಉಳಿದ ಸಾಕ್ಷಿಗಳ ವಿಚಾರಣೆಗೂ ಕೂಡ ಇನ್ನಷ್ಟು ಟೈಮ್ ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ಪರಿಗಣಿಸಬೇಕು, ಜಾಮೀನನ್ನ ನೀಡಬೇಕು. ದಯವಿಟ್ಟು ಇದೇ ವಾರದಲ್ಲಿ ಸುಪ್ರೀಂನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಕೂಡ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸಾಕ್ಷಿ ವಿಚಾರಣೆಗಳು ತುಂಬಾ ತಡ ಆಗ್ತಾ ಇದೆ. ಹಾಗಾಗಿ ಜಾಮೀನು ಬೇಕು, ಅವಶ್ಯಕತೆ ಇದೆ. ದಯವಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು. ಇದರ ವಿಚಾರಣೆ ಕೂಡ ನಡೆಯುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ನುವಂತಹ ಮಾಹಿತಿ ಕೂಡ. ಉಳಿದ ಸಾಕ್ಷಿಗಳ ವಿಚಾರಣೆ ಏನಿದೆ ಅದೆಲ್ಲ ಮುಗಿಸೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ. ಈಗ ಆಲ್ರೆಡಿ ತುಂಬ ಸಮಯವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇರೋದು 273 ಸಾಕ್ಷಿಗಳು, ಅದರಲ್ಲಿ ಕೇವಲ 15 ಸಾಕ್ಷಿಗಳನ್ನಷ್ಟೇ ವಿಚಾರಣೆ ಸದ್ಯಕ್ಕೆ ಮಾಡಿರುವಂಥದ್ದು. ಹಾಗಾಗಿ ಸಮಯಾವಕಾಶ ಜಾಸ್ತಿ ಬೇಕಾಗುತ್ತೆ. ದಯವಿಟ್ಟು ಜಾಮೀನನ್ನು ಕೊಡಿ ಅಂತ ಹೇಳಿಬಿಟ್ಟು ಸುಪ್ರೀಂಗೆ ಅರ್ಜಿಯನ್ನು ಹಾಕಿರುವಂಥದ್ದು. ಅರ್ಜಿ ವಿಚಾರಣೆ ಕೂಡ ಇದೇ ವಾರದಲ್ಲಿ ದಿಸ್ ವೀಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಹಿಂದೆ ಕೂಡ ಒಂದಷ್ಟು ಕಾರಣಗಳನ್ನು ಕೊಟ್ಟುಬಿಟ್ಟು ಜಾಮೀನನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು, ಬಟ್ ಆಗಲಿಲ್ಲ. ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಜೈಲಿನಲ್ಲಿ ಅನ್ನುವಂಥದ್ದನ್ನು ಕೂಡ ಮುಂದೆ ಇಟ್ಟರು. ಅವ್ರಿಗೆ ಯಾವ ರೀತಿಯಾಗಿ ಎಷ್ಟು ಫೆಸಿಲಿಟೀಸನ್ನು ಕೊಡಬೇಕು, ಆ ಒಂದು ಲಿಮಿಟೇಷನ್ಸ್, ಆ ಒಂದು ಬೌಂಡ್ರಿ ಏನಿರುತ್ತೆ ಅಷ್ಟನ್ನು ಕೂಡ ಮಾಡಿಕೊಡ್ಲಾಯಿತು. ಬಟ್ ಈಗ ಮತ್ತೆ ಒಂದಷ್ಟು ಮುಖ್ಯವಾದ ಅಂಶಗಳನ್ನು ಮೆನ್ಷನ್ ಮಾಡಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇದೀಗ ಮೇ 4ಕ್ಕೆ ಇದೇ ವಾರ ಅಂತ ಹೇಳಲಾಗ್ತಾ ಇತ್ತು, ಆದರೆ ಮೇ 4ಕ್ಕೆ ಅನ್ನುವಂಥದ್ದು ಫೈನಲೈಸ್ ಆಗಿದೆ. ಅರ್ಜಿ ವಿಚಾರಣೆ, ದರ್ಶನ್ ಅವರ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ. ಮೇ 4ಕ್ಕೆ ಇದೇ ವಾರದಲ್ಲಿ ಮೇ 4ರಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಹೊಸ ಕಾರಣದೊಂದಿಗೆ ಇದೀಗ ಸುಪ್ರೀಂ ಮೆಟ್ಟಿಲೇರಿದಂತಹ ದಾಸ ಕಾದು ನೋಡಬೇಕು, ಜಾಮೀನು ಸಿಗತ್ತಾ ಅಥವಾ ಇಲ್ವಾ. ನ್ಯಾಯಾಲಯದ ವಿಚಾರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ವಿಶೇಷ ಅಂಶಗಳ ಮೆನ್ಷನ್ ಮಾಡಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಮೇ 4ಕ್ಕೆ ವಿಚಾರಣೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 273 ಸಾಕ್ಷಿಗಳ ಪೈಕಿ 15 ಸಾಕ್ಷಿಯಷ್ಟೇ ವಿಚಾರಣೆ ಆಗಿರೋದು. ಸಿಕ್ಕಾಪಟ್ಟೆ ಸಮಯ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಈ ಹಿಂದೆ ಕೂಡ ಒಂದಷ್ಟು ಅವ್ರಿಗಾಗ್ತಾ ಇರುವಂತಹ ಸಮಸ್ಯೆಗಳು ಅಂದರೆ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು, ನನಗೆ ಒಂದಷ್ಟು ಸ್ಪೇಸ್ ಬೇಕು, ಬಿಸಿಲು ಇಲ್ಲದೇ ಇರುವಂಥ ಬಿಸಿಲೇ ಬೀಳಲ್ಲ ಅಂತ ಜಾಗವನ್ನು ಕೊಟ್ಟಿದ್ದಾರೆ ವಾಕ್ ಮಾಡೋದಕ್ಕೆ. ನನಗೆ ಸಪ್ರೇಟಾಗಿ ನನಗೆ ಪ್ಲೇಟ್ಸ್ ಆಗಿರ್ಬೋದು, ಲೋಟ, ಹಾಸಿಗೆ, ದಿಂಬು ಅಟ್ಲೀಸ್ಟ್ ಅದನ್ನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನು ಇಟ್ಟಿದ್ರು. ಅದಾದಮೇಲೆ ಟಿ ವಿ ಕೂಡ ಫೆಸಿಲಿಟೀಸ್ ಕೊಡಲಾಗಿತ್ತು. ಏನೆಲ್ಲ ನಡೀತಾ ಇದೆ ಆಗುಗಳನ್ನು ತಿಳ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಏನೋ ನನಗೆ ಹೊರಗಡೆದು ಏನು ಗೊತ್ತಾಗ್ತಾ ಇಲ್ಲ ವಿಚಾರಣೆದು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಕೂಡ. ಹಾಗಾಗಿ ಒಂದಷ್ಟು ಫೆಸಿಲಿಟೀಸನ್ನು ಕೋರ್ಟ್ ಇವರ ಮನವಿಯ ಮೇರೆಗೆ ಒದಗಿಸಿಕೊಡ್ತು. ಮನೆ ಊಟವನ್ನು ಕೂಡ ಕೇಳಿದರು, ಬಟ್ ಸಿಗಲಿಲ್ಲ. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ, ತಡವಾದಂತಹ ಸಂದರ್ಭದಲ್ಲಿ ಎಲ್ಲೋ 1-2 ಟೈಮ್ಸ್ ಸಿಕ್ಕಿರಬಹುದೇನೋ. ಈಗ ಜಾಮೀನನ್ನು ಕೋರಿ ಈಗ ಇಷ್ಟು ಅಂಶಗಳನ್ನು ಅಂದರೆ ವಿಚಾರಣೆ ಇನ್ನು 15 ಜನದ ವಿಚಾರಣೆ ಅಷ್ಟೇ ಆಗಿರೋದು. ಇನ್ನು ಉಳಿದಂತಹ ವಿಚಾರಣೆಗಳು ನಡೆಯೋದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಹಾಗಾಗಿ ಜಾಮೀನು ಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂಗೆ ಫೈನಲ್ ಆಗಿ ದರ್ಶನ್ ಅವರು ಅರ್ಜಿಯನ್ನು ಹಾಕಿದ್ದಾರೆ. ಕಾದು ನೋಡಬೇಕು. ಮೇ 4ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಏನೆಲ್ಲ ಡಿಸಿಷನ್ಸ್ ನಿರ್ಧಾರಗಳು ಹೊರಬೀಳುತ್ತೆ ಅಂತ ಹೇಳ್ಬಿಟ್ಟು.